ಕನಕಪುರದ ಬಂಡೆಯನ್ನ ಕಟ್ಟಾಕ್ಲಿಕ್ಕೆ ಹೆಚ್ಚುವರಿ ಡಿಸಿಎಂ ಅನ್ನೋ ಮೂಗುದಾರ ಕೈಪಾಳ್ಯದಲ್ಲಿ ಮತ್ತಷ್ಟು ಮಗದಷ್ಟು ಗಟ್ಟಿಯಾಗ್ತಾ ಇದೆಯಾ? ತಮ್ಮನ ಸೋಲಿನ ಹತಾಶೆ, ಲೋಕಸಭಾ ಚುನಾವಣೆಯನ್ನ ತಮ್ಮ ಸಂಘಟನೆಯ ಚಾತುರ್ಯತೆಯಲ್ಲಿ ಎದುರಿಸಿಯೂ ಕೂಡ ಅಂದುಕೊಂಡ ಡಬಲ್ ಡಿಜಿಟ್ ಬರದ ನಿರಾಸೆಯ ನಡುವೆ ಇದ್ದ ಡಿಕೆ ಶಿವಕುಮಾರ್ ಅವರ ಪ್ರಭಾವವನ್ನ ಮತ್ತಷ್ಟು ಕುಗ್ಗಿಸುವ ಯತ್ನ ಮುಖ್ಯಮಂತ್ರಿಗಳ ಬಣದಿಂದ ನಡೀತಾ ಇದೆಯಾ? ಇದೆಲ್ಲದರ ಜೊತೆಗೆ ಸಮುದಾಯ ಪ್ರಾತಿನಿಧ್ಯದ ಹೆಸರಲ್ಲಿ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸಿನ ಓಟಕ್ಕೆ ಸ್ಪೀಡ್ ಬ್ರೇಕರ್ ಹಾಕುವ ಯತ್ನ ಕೂಡ ಪ್ರಾರಂಭ ಆಗ್ಬಿಟ್ಟಿದೆಯಾ? ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣವಾಗಿರೋದು ಕೈಪಾಳ್ಯದ ಸಚಿವರ ಹೇಳುಕೆ, ಅವರ ಮನದಾಳದ ಮಾತುಗಳು. ಮೊದಲನೇದಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ಮಾಡಿ ತಮ್ಮ ಮನದಾಳವನ್ನ ಬಿಚ್ಚಿಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ. ಇವರಿಬ್ಬರ ಮಾತು ನಿಮ್ಮ ಮುಂದೆ. ಮುಸ್ಲಿಂ ಸಮಾಜದಲ್ಲೂ ನಾವು ಉಪಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬೇಡಿಕೆ ಇಟ್ಟಿದ್ದೀವಿ, ಇಲ್ಲ ಅಂತಲ್ಲ. ನಮ್ಮಲ್ಲೂ ರಹೀಂ ಖಾನ್ ಇದ್ದಾರೆ, ನಾನಿದ್ದೀನಿ, ಯಾರನ್ನ ಮಾಡಲಿ. ಈಗ ನಮ್ಮ ಪಕ್ಷ ಯಾರು ಏನು ಹೇಳಿದ್ರು ಅವ್ರ ಅಭಿಪ್ರಾಯ ಹೇಳ್ಬೋದು ಮಾತ್ರ. ನಾ ಕೇಳಿದ್ವಿ, ಕೊಡೋದು ಬಿಡೋದು ಯಾರು? ಹೈಕಮಾಂಡ್. ನಮ್ಮ ಸಮಾಜಕ್ಕೆ ಕೊಡಿ ಅಂತ ನಂಗಂತ ಕೇಳಿಲ್ಲ, ನಮ್ಮ ಸಮಾಜಕ್ಕೆ ಕೊಡಿ. ರಹೀಂ ಖಾನ್ ಇದ್ದಾರೆ, ನಮ್ಮ ಸಮಾಜಕ್ಕೆ ಕೊಡಿ ಅಂತ ಕೇಳಿದ್ವಿ ನಾವು. ಅದು ಅವ್ರ ವೈಯಕ್ತಿಕ ವಿಚಾರ ಇರ್ಬೋದು. ಯಾರಿಗೂ ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು. ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಬಾರ್ದಂತ ಯಾರಿಗೂ ಇಲ್ಲ. ಆದರೆ DCM ಮಾಡೋದ್ರಿಂದಾನೇ ಎಲ್ಲನೂ ಆಗುತ್ತೆ ಅಂದಿದ್ರೆ ಮತ್ತು CM ಒಬ್ರು ಇರಲಿ, ಇಡೀ ಕ್ಯಾಬಿನೆಟ್ DCM ಆಗಿಬಿಡ್ಲಿ, ಆಗುತ್ತಾ? ಆಮೇಲೆ DCM ಮಾಡೋದ್ರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದು ಸೈಡ್ ಆಗುತ್ತೆ ಅಂದಿದ್ರೆ ಮತ್ತು ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ. ಹೆಚ್ಚುವರಿ ಡಿಸಿಎಂಗಳ ಡಿಮ್ಯಾಂಡ್ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸದೇನಲ್ಲ. ಈ ಬಾರಿಯ ಸರ್ಕಾರ ರಚನೆ ಆದಾಗಲೂ ಕೂಡ ಮೊದಲ ಬಾರಿ ಏನಲ್ಲ ಇದು ಕೇಳೋಕೆ ಸಿಗ್ತಾ ಇರೋದು. ಆದರೆ ಕಳೆದ ಬಾರಿ ಇಂಥದ್ದೇ ಒಂದು ಡಿಮ್ಯಾಂಡ್ ಆಚೆ ಬಂದ ಸಂದರ್ಭದಲ್ಲಿ ಉರಿದು ಕೆಂಡವಾಗಿದ್ದ ಡಿಕೆ ಸಹೋದರರು ಇವತ್ತು ಒಬ್ರು ಕೂಲ್ ಆಗಿದ್ರೆ ಮತ್ತೊಬ್ರು ವ್ಯಂಗ್ಯ ಭರಿತವಾದ ಪ್ರತಿಕ್ರಿಯೆ. ಕೇಳಿಸ್ಕೊಳ್ಳಿ ಡಿಕೆ ಬ್ರದರ್ಸ್ ರಿಯಾಕ್ಷನ್. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಅದು ನನಗೆ ಮಾಹಿತಿ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ವಿಚಾರ ಅಲ್ಲ ಇಲ್ಲಿ. 8 ಬಾರಿ ಗೆದ್ದಂಥ ರಾಮಲಿಂಗ ರೆಡ್ಡಿ ಅವರಿದ್ದಾರೆ, 8 ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂಥ ಪರಮೇಶ್ವರ್ ಅವರಿದ್ದಾರೆ, ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ, ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಆಗಿದ್ದಂಥ ಎಂ.ಬಿ. ಪಾಟೀಲ್ ಅವರಿದ್ದಾರೆ. ಸೊ ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂಥ ಜಮೀರ್ ಅಹಮದ್ ಸಾಹೇಬ್ರಿದ್ದಾರೆ. ಸೊ ಇನ್ನೂ ಯಾರು ಇದ್ದರೂ ಒಕ್ಕಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಕುಮಾರಸ್ವಾಮಿ ಇವರು, ನಮ್ಮ ಕೃಷ್ಣ ಬೈರೇಗೌಡರಿದ್ದಾರೆ, ಮಂಡ್ಯದಿಂದ ಚಲುರಾಯ ಸ್ವಾಮಿ ಅವರಿದ್ದಾರೆ. ಸೊ ಎಲ್ರಿಗೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವ್ರು, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ಅವರಿದ್ದಾರೆ. 8 ಬಾರಿ ಗೆದ್ದಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರಿದ್ದಾರೆ, ಅವರು ಮಾಡ್ಬೋದು. ಇವರೆಲ್ಲರೂ ಮಾಡ್ಬೋದು. ಅಲ್ಲ, ಎಲ್ಲ ಸಮುದಾಯಕ್ಕೂ ಕೊಡಬೇಕಲ್ಲ ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ. ಇವಾಗ ಪ್ರಮುಖವಾಗಿ 3 ಜನ DCMಗಳನ್ನು ಮಾಡಬೇಕನ್ನುವ ನಿಟ್ಟಿನಲ್ಲಿ ಕೇಂದ್ರ ಚರ್ಚೆ ನಡೀತಾ ಇದೆ. ಪಾರ್ಟಿ ತೀರ್ಮಾನ ಮಾಡ್ತೀವಿ. ಚರ್ಚೆ ಇದೆ, ಚರ್ಚೆ ಮಾಡೋದು ಅಧ್ಯಕ್ಷರು ಕೂಡ ಚೇಂಜ್ ಮಾಡಬೇಕನ್ನುವ ನಿಟ್ಟಿನಲ್ಲಿ ಒಳಗೆ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇರುವಂಥದ್ದು ಪಕ್ಷದಲ್ಲಿ. ನನಗೆ ಅವೆಲ್ಲ ಕೇವಲ ಇದಿಷ್ಟು ಮಾತ್ರ ಅಲ್ಲ, KN ರಾಜಣ್ಣ ಮಾತನಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಇದೆ. ಆದರೆ ಎಲ್ಲ ಕಾಂಗ್ರೆಸ್ ನಾಯಕರ ಹೇಳಿಕೆಯ ನಡುವೆ ಹೈಲೈಟ್ ಅನಿಸಿದ್ದು ಬಹುಶಃ DK ಸುರೇಶ್ ಅವರ ಹೇಳಿಕೆನಾ ಅಂತ ಹೇಳಿ. ಯಾಕೆ, ಅದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ ಹಾಗೆ ರಿಯಾಕ್ಷನ್ ಕೂಡ ಪಡೆದುಕೊಳ್ಳೋಣ. ಚರ್ಚೆಯಲ್ಲಿ ಮೋಹನ್ ವಿಶ್ವ ಅವರು, ಬಿಜೆಪಿ ವಕ್ತಾರರು, ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರು, ಹಾಗೆ ಹಿರಿಯ ಪತ್ರಕರ್ತರು ಬದ್ರುದ್ದೀನ್, ವಿಶ್ಲೇಷಕರು ಶಶಿಕಾಂತ್ ಯಡಲಿ, 4 ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲದಾಗಿ ರಘು ದೊಡ್ಡೇರಿ ಅವರೇ, ಅದೇನು DK ಶಿವಕುಮಾರ್ ಅವರನ್ನ, DK ಸುರೇಶ್ ಅವರನ್ನ ಅವಾಗ ಕೆಣಕ್ತೇ ಹೋದ್ರೆ ನಿಮ್ಮ ಪಕ್ಷದ ಕೆಲವರಿಗೆ, ನಾನು ಸಿದ್ದರಾಮಯ್ಯ ಅವರ ಬಣ ಅಂತಂದ್ರೆ ನಿಮಗೆ ಇಷ್ಟ ಆಗಲ್ವೇನೋ, ಬಟ್ ಸ್ಟಿಲ್ ಕೆಲವರಿಗೆ ಕೆಣಕದೆ ಹೋದ್ರೆ ಸಮಾಧಾನ ಆಗೋದಿಲ್ವಾ? ಪಾಪ ನೋಡಿ DK ಸುರೇಶ್ ಅವ್ರ ಮಾತು. ಅಲ್ಲ, ಒಂದ್ ನಿಮಿಷ, ನೀವು ಕೆಣಕ್ತಾರೆ ಅಂತ ಯಾಕೆ ಹೇಳ್ತಿದ್ದೀರಾ ನೀವು? ಇನ್ನೇನ್ ಹೇಳ್ಬೇಕು ಅದನ್ನು ಹೇಳಿ. ಅಲ್ಲ ನೋಡಿ, ಒಬ್ಬರು ಶಾಸಕರಾಗಿ ಮಂತ್ರಿಗಳಾಗಿ ಈ ರಾಜ್ಯದ ರೆಪ್ರೆಸೆಂಟೇಟಿವ್ ಆಗಿ ಮತ್ತೆ ಆ ಕ್ಷೇತ್ರ ಅವರವರ ಕ್ಷೇತ್ರದ ರೆಪ್ರೆಸೆಂಟೇಟಿವ್ ಆಗಿ ಅವರ ಆಸೆಯನ್ನ ಅವರು ವ್ಯಕ್ತಪಡಿಸಿದರೆ ತಪ್ಪಿದ್ಯಾ? ಬಹಿರಂಗ ವೇದಿಕೆಯಲ್ಲಿ ಮಾಧ್ಯಮದ ಮುಂದೆ
ತಮ್ಮ ಒಂದ್ ನಿಮಿಷ, ಅವರ ನೋಡಿ ಮನದಾಳದ ಕಾಂಗ್ರೆಸ್ನಲ್ಲಿ ಇದೆಯಾ? ನೋಡಿ ಮನದಾಳದ ಅದನ್ನ ಇಂಟರ್ನಲ್ ಆಕ್ಷನ್ ತೆಗೆದುಕೊಳ್ಬೇಕು, ಅದು ತೆಗೆದುಕೊಳ್ತೇವೆ. ಆದ್ರೆ ಆಸ್ ಎನ್ MLA, ಆಸ್ ಎನ್ ಮಿನಿಸ್ಟರ್, ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಯಾರೋ ಮೀಡಿಯಾದವ್ರು ಹೋಗಿ ನೀವು DCM ಆಕಾಂಕ್ಷಿನ ಅಂದ್ರೆ ಎಸ್ ಅಂತ ಹೇಳಿರ್ತಾರೆ, ಯಾಕೆ ಆಗ್ಬಾರ್ದು ಅಂತ ಹೇಳಿರ್ತಾರೆ. ಅವ್ರಾಗ ಅವರೇ ಪ್ರೆಸ್ ಮೀಟ್ ಕರೆದಿಲ್ಲ. ಸೊ ಯಾವುದೇ ನಾಯಕರುಗಳು ಈಗ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮದವರು ಅವ್ರ ಮುಂದೆ ಹೋಗಿ ನಿಮ್ಮ ಸ್ಟೇಟ್ಮೆಂಟ್ ಕೊಡಿ ಸರ್, ನಿಮ್ಮ ಇದನ್ನ ಅಭಿಪ್ರಾಯ ತಿಳಿಸಿದಾಗ ಹೇಳಿದ್ದಾರೆ. ಅವರೇ ಪ್ರೆಸ್ ಮೀಟ್ ಅನ್ನ ಮಾಡಿ ಈ ತರ ನನಗೆ ಆಕಾಂಕ್ಷೆ ಇದೆ ಅಂದಾಗ ಆಗ ನೀವು ಕನ್ಸಿಡರ್ ಮಾಡಬಹುದು. ಎಷ್ಟು ಸಿಂಪಲ್ ಅಪ್ಪ, ನಾನು ಅದನ್ನ ಹೈಕಮಾಂಡ್ ಮುಂದೆ ಹೇಳ್ತೀನಿ. ಹೈಕಮಾಂಡ್ ಮುಂದೆ ಚರ್ಚೆ ಆಗಾಗುತ್ತೆ ನೋಡಿ. ಅವ್ರು ಮಾಧ್ಯಮದವರು ನಾವಾಗೆ ಹೋಗಿ ಕೆಂಡವಾಗುವಂತೆ ಮಾಡಿ ನೀವು DCM ಆಕಾಂಕ್ಷಿನ ಅಂದಾಗ ಹಂಗಿದ್ರೆ ನಾನು ಹೈಕಮಾಂಡ್ ಮುಂದೆ ಮಾತಾಡ್ತೀನಿ, ಮುಗಿದೋಯ್ತು. ನನಗೆ ಗೊತ್ತಾಗ್ತದೆ ಒಂದ್ ನಿಮಿಷ, ಅವ್ರು ಹೇಳಿರ್ತಕ್ಕಂಥದ್ದೇನು, ಇನ್ ಕೇಸ್ ಏನಾದ್ರು ಪ್ರತಿಯೊಂದು ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಾಗ ಪಕ್ಷ ಸಂಘಟನೆಗೆ ಅನುಕೂಲ ಆಗ್ತದೆ ಅಂತ ಹಿಂದೆನೂ ಹೇಳಿದ್ರು, ಈಗ ಹೇಳಿದ್ದಾರೆ. ವೈಯಕ್ತಿಕವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ತಪ್ಪಿಲ್ಲ. ಆದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಹೇಳುವಂತ ವಿಚಾರಗಳನ್ನ ಹೇಳ್ತಾರೆ. ನಾನೇ ಪ್ರಶ್ನೆ ಮಾಡ್ತಿದ್ದೀನಿ, ಈಗ ರಾಜಣ್ಣ ಅವ್ರು ಹೇಳಿರೋದ್ರಾಗಲಿ, ಸತೀಶ್ ಜಾರಕಿಹೊಳಿ ಹೇಳಿದ್ರಾಗಲಿ, ಸುರೇಶ್ ಅವ್ರು ಹೇಳಿರೋದ್ರಲ್ಲಿ, DK ಸುರೇಶ್ ಅವರು ಹೇಳಿದ್ರೆ ಏನ್ ತಪ್ಪಿದೆ? ಅವರ ವೈಯಕ್ತಿಕವಾದಂತ ಅಭಿಪ್ರಾಯಗಳನ್ನ ಅವ್ರು ವ್ಯಕ್ತಪಡಿಸಿದ್ರೆ ನೀವು ಕೇಳಿದಾಗ ಅವರಾಗ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ನನ್ನ ಏನು ಭಿನ್ನಾಭಿಪ್ರಾಯ ಇದೆ ಅಥವಾ ನನ್ಗೆ ಆಗ್ಬೇಕು ಅಂತಂದಾಗ ಅವಾಗ ಡಿಸಿಡೆಂಟ್ ಅಂತ ಕರಿತೀವಿ ನಾವು. ಸೊ ಯಾರೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳಿದಾಗ ಅದು ಹೇಳಿರ್ತಾರೆ. ಸೊ ಆ ವಿಚಾರದಲ್ಲಿ DK ಸುರೇಶ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ನೀವು ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಯಾವಾಗಲೂ DK ಸುರೇಶ್ ಅವ್ರನ್ನ ಮತ್ತೆ DK ಶಿವಕುಮಾರ್ ಅನ್ನ ಯಾಕೆ ಎಳೆದು ತರ್ತೀರಾ? ಅವರು ಪಕ್ಷದ ರಾಜ್ಯಾಧ್ಯಕ್ಷರು. ಹೌದು, ಆಬ್ವಿಯಸ್ ಆಗಿ. ನೀವು ಅದನ್ನ ಯಾಕೆ ಅದನ್ನ ನೀವು ಅವರ ವಿರುದ್ಧನೇ ಪಿತೂರಿ ಅಂತ ಯಾಕೆ ಅಂತೀರಾ ನೀವು? ಅವ್ರು ಆಲ್ರೆಡಿ ಏನು ಇವಾಗೇನು DK ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು, ಅದು ಇಡೀ 136 ಜನ ಒಟ್ಟಿಗೆ ಸೇರ್ಕೊಂಡು ಆಗ ತೀರ್ಮಾನ ಮಾಡಿದ್ದು. DK ಆಗ್ಲಿಲ್ಲ. ಒಂದ್ ನಿಮಿಷ, ರಾಜಕೀಯದಲ್ಲಿ ಅದೆಲ್ಲ ಸಹಜ. ನೀವು ರಾಜಕೀಯವನ್ನ ಇನ್ನೊಬ್ರೆ ಆಗ್ಬೇಕು, ನಾನೇ ಮುಖ್ಯಮಂತ್ರಿ ಆಗ್ಬೇಕು, ಸಹಜ. ಅದು ರಾಜಕೀಯದಲ್ಲಿ ಎಲ್ಲ ಸಹಜ. ಅದು ಒಳ 4 ಗೋಡೆಯ ಮಧ್ಯದಲ್ಲಿ ನಡೆಯುವಂತ ಚರ್ಚೆ ಆಬ್ವಿಯಸ್. ಅದು ಅದನ್ನ ನೀವು ಹೆಂಗ್ ರೆಸ್ಟ್ರಿಕ್ಟ್ ಮಾಡ್ತೀರಾ ನೀವು? ಲೋಕಸಭಾ ಚುನಾವಣೆಯಲ್ಲಿ ಸುರೇಶ್ ಅವರು ಸೋತ್ಬಿಟ್ರು. ಸ್ಮಿತಾ, ಲಾಸ್ಟ್ ಪಾಯಿಂಟ್, ಡಿಸ್ಕಷನ್ಗೂ ಡಿಸಿಷನ್ಗೂ ತುಂಬಾ ವ್ಯತ್ಯಾಸ ಇದೆ. ನೀವು ಡಿಸ್ಕಷನ್ ಡಿಸಿಷನ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀರಾ? ಡಿಸ್ಕಷನ್ ಆದ್ಮೇಲೆ ಡಿಸಿಷನ್ ಆಗಿರ್ತದೆ. ಅಲ್ಲಿಗೆ ಒಂದು ಚಿಕ್ಕ ಪಾಸು, ಬರ್ತೀನಿ ವಾಪಸ್ಸು. ಚನ್ನಪಟ್ಟಣದಲ್ಲಿ ತಮ್ಮ ಸೋತ ಹತಾಶೆ, ತಾವು ಅಂದುಕೊಂಡಂತೆ ಡಬಲ್ ಡಿಜಿಟ್ ಕ್ರಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ನಿರಾಸೆ, ಇದರ ನಡುವೆ ತಮ್ಮ CM ಕುರ್ಚಿಯ ಕನಸನ್ನ ಚನ್ನಪಟ್ಟಣದಲ್ಲಿ ತಾವು ನಿಂತು ಗೆದ್ದು ಕನಕಪುರದಲ್ಲಿ ತಮ್ಮನನ್ನ ಗೆಲ್ಲಿಸಿಕೊಂಡು ಮತ್ತೊಮ್ಮೆ ಹೈಕಮಾಂಡ್ ಕದ ತಟ್ಟಬೇಕು ಅಂತ ಪ್ಲಾನ್ ಮಾಡ್ತಿರುವ DK ಶಿವಕುಮಾರ್ ಅವರ ಕಾನ್ಸಂಟ್ರೇಷನ್ ಅನ್ನ ಭಂಗ ಮಾಡುವ ಪ್ರಯತ್ನ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು? ವಿರೋಧ ಪಕ್ಷವಾಗಿ ನೀವು ಯಾವ ರೀತಿ ಗಮನಿಸ್ತೀರಿ? ಸ್ಮಿತಾ, ನೋಡಿ, ಈ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಬೇಕು ಅನ್ನೋ ಹಂಗೆ ನೀವು ಹೇಳ್ದಂಗೆ ಫ್ರಮ್ ದ ಡೇ 1 ಆಫ್ ಗೆಟಿಂಗ್ ರಿಸಲ್ಟ್ಸ್ ಡೆಲ್ಲಿನಲ್ಲಿ 1 ವಾರದಿಂದ 10 ದಿನ ದೊಡ್ಡ ಡ್ರಾಮಾ ನಡೀತು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗ್ಬೇಕಾ, DK ಶಿವ ಮುಖ್ಯಮಂತ್ರಿ ಆಗ್ಬೇಕಾ ಅಂತ. DK ಶಿವಕುಮಾರ್ ಡೆಲ್ಲಿಗೆ ಹೋಗ್ಲೇ ಇಲ್ಲ 3-4 ದಿವಸ, ಇಲ್ಲ ಆಟ ಆಡ್ಕೊಂಡು ಕುತ್ಕೊಂಡ್ರು. ಕೊನೆಗೆ ಏನೋ ಬಲವಂತ ಮಾಡಿ ಸಿಂಗಲ್ DCM ಅಂತೆಲ್ಲ ಏನೋ ಹೇಳಿ ಡೆಲ್ಲಿ ಕರ್ಸ್ಕೊಂಡು ಬಂದು ಇದು ಅಲ್ಲಿಂದನೇ ಶುರುವಾಗಿದ್ದು ಆಯ್ತಲ್ಲ. ತಿರ್ಗಾ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ನೀವು ಮೀಡಿಯಾದವ್ರು ತಗೊಂಡೋಗಿ ಕೇಳಿದ್ರಿ, ಅವ್ರಾಗವ್ರೇ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಡಿನ್ನರ್ ಮೀಟಿಂಗ್ ಮಾಡಿದ್ ಯಾರು? ಪರಮೇಶ್ವರ್, ರಾಜಣ್ಣ, ಆಮೇಲೆ ನಮ್ಮ ಇವ್ರು ಯಾರದು ಸತೀಶ್ ಜಾರಕಿಹೊಳಿ. ಡಿನ್ನರ್ ಮೀಟಿಂಗ್ ಅಲ್ಲಿ ಏನೇನು ಡಿಸ್ಕಷನ್ ಆಗಿದ್ದಾಗರೆ 3-4 ದಿನದಲ್ಲಿ ಮತ್ತೆ ಡೆಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಆಗ್ತಿದೆ ಅಂತ ಆಂತರಿಕ ಮಾಹಿತಿ ಖಚಿತವಾಗಿಲ್ಲ, ಅದಕ್ಕೆ ಬ್ರೇಕಿಂಗ್ ಇದು ಒಂದು ಪಾಯಿಂಟ್ ಕೇಳಿಸ್ಕೊಳ್ಳಿ. ಇನ್ನೊಂದು ಕಾಮನ್ ಸೆನ್ಸ್ ಎಂತವ್ರಿಗೆ ಆಗ್ಲಿ, ಸಿದ್ದರಾಮಯ್ಯನವ್ರನ್ನ ಅರ್ಥಕೊಂಡ್ರವರು ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ, ಒಬ್ಬ DK ಶಿವಕುಮಾರ್ನೇ ತನ್ನ ಪಕ್ಕದಲ್ಲಿ ಇಟ್ಕೊಂಡು ಕುರ್ಚಿ ಅಳ್ಳಾಡ್ತಾ ಇದೆ ಸಿದ್ದರಾಮಯ್ಯನವ್ರಿಗೆ. DK ಶಿವಕುಮಾರ್ ಜೊತೆಗೆ ಅವ್ರ ತಮ್ಮ DK ಸುರೇಶ್ನು ಗೆಲ್ಲಿಸ್ಕೊಂಡು ಕರ್ಕೊಂಬಂದ್ ವಿಧಾನಸೌಧದಲ್ಲಿ ಇಟ್ಕೊಂಡ್ರೆ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಸಿದ್ದರಾಮಯ್ಯನವ್ರ ಕುರ್ಚಿನ ಹೆಂಗ್ ಅಳ್ಳಾಡ್ತಾರೆ ಅನ್ನೋ ಭಯ ಸಿದ್ದರಾಮಯ್ಯ ಟೀಮ್ಗೆ ಇದ್ದೇ ಇದೆ. ಬಿಕಾಸ್ ಇಟ್ ಇಸ್ ಕಾಮನ್ ಸೆನ್ಸ್. ಬದ್ರುದ್ದೀನ್ ಸರ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ಕೋತೀನಿ ನಿಮ್ಗೆ. ಇಬ್ಬರನ್ನು ಕರ್ಕೊಂಬಂದ್ ಕುರ್ಸ್ಕೊಂಡು ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವ್ರ ಕುರ್ಚಿ ಅಳ್ಳಾಡೋದು ಗ್ಯಾರಂಟಿ. ಯಾವಾಗ DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಹೋಗೋದು, ಅಲ್ಲಿ ನಿಂತ್ಕೊಳ್ಳೋ ತರ ಒಂದು ಹೇಳಿಕೆಗಳನ್ನ ಕೊಡೋದು, ಅಥವಾ ಹೈಕಮಾಂಡ್ ಹೇಳುತ್ತೆ ಅಂತ ಹೇಳೋದು, ತಮ್ಮನ್ನ ನಿಲ್ಲಿಸ್ತೀನಿ ಅಂತ ಹೇಳೋದು, ಯಾವಾಗ ಅವ್ರು ಅಲ್ಲಿ ಹೋಗಿ ಪೂಜೆಗಳು ಮಾಡಿಸ್ಕೊಂಡು ದೇವಸ್ಥಾನಗಳನ್ನ ವಿಸಿಟ್ ಮಾಡ್ಕೊಂಡು ಇದು ನನಗೆ ಜೀವ ಕೊಟ್ಟಂತ ನಾಡು, ನನಗೆ ಬದುಕು ಕೊಟ್ಟಂತ ಕ್ಷೇತ್ರ ಅಂತೆಲ್ಲ ಹೇಳ್ಕೊಂಡು ಏನೋ ಒಂದು ಅಲೆ ಕ್ರಿಯೇಟ್ ಮಾಡೋ ತರ ಒಂದು ಅಲ್ಲಿ ವಿಸಿಟ್ ಕೊಟ್ಕೊಂಡು ಬಂದ ತಕ್ಷಣ ಸ್ಟಾರ್ಟ್ ನೆಕ್ಸ್ಟ್ ಡೇನೆ ಆಯ್ತಲ್ಲ, ಯಾಕೆ DCM ಆಗ್ಬಾರ್ದು, ಯಾಕೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ನೀವು ನೋಡಿ, ಅದೇ ಟೀಮ್ ಮತ್ತೆ ಜಮೀರ್ ಅಹಮದ್, ರಾಜಣ್ಣ,
ಜಾರಕಿಹೊಳಿ ಮತ್ತೆ ಅದೇ ಟೀಮೇ, ಬೇರೆ ಯಾರು ಇಲ್ಲ. ಇವರೆಲ್ಲರಿಗೂ ಗೊತ್ತಿರುವಂತ ವಿಷಯನೇ ಇದು. ನೋಡಿದ್ರೆ ಕ್ಲಿಯರ್ ಕಟ್ ಆಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ಒಬ್ಬ ಡಿ.ಕೆ ಪಕ್ಕದಲ್ಲಿ ಇಟ್ಕೊಂಡೇ ಅಳ್ಳಾಡ್ತಿದೆ ಕುರ್ಚಿ. ಇನ್ನು ಅವ್ರ ತಮ್ಮನ್ನ ಗೆಲ್ಸ್ಕೊಂಬಂದ್ ಕರ್ಕೊಂಡ್ಬಿಟ್ರೆ ಮುಗಿದು ಕುರ್ಚಿ ಅಳ್ಳಾಡೋದು ಗ್ಯಾರಂಟಿ ಬದ್ರುದ್ದೀನ್ ಸರ್, ಅಂತ ನೀವ್ ಯಾವ ರೀತಿ ಗಮನಿಸ್ತೀರಿ? ಇದು